ನರೇಗಾ ದುಡ್ಡು ಕೊಟ್ಟಿಲ್ಲ, ಹೆಸರು ಬದಲಾಯಿಸ್ಬಿಟ್ರು ತೆಗೆ. ಮಹಾತ್ಮಾಜಿನ ಗುಂಡಿ ಕೊಂದ್ಬಿಟ್ರು, ಮತ್ತೆ ಈಗ ಮತ್ತೆ ಇನ್ನೊಂದು ಸಾರಿ ನಿರ್ಜೀವವನ್ನು ಕೊಂದು ಹಾಕಿದ್ದಾರೆ. ಇದು ಕೋರ್ಟಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಮಹಾತ್ಮ ಗಾಂಧೀಜಿದು ಕೊಲೆ ವಿಚಾರದ ಬಗ್ಗೆ ಕೋರ್ಟಲ್ಲಿ ಜಡ್ಜ್ಮೆಂಟು ಕೂಡ ಬಂದಿದೆ. ನೀವು ಅದನ್ನ ಕಡದಿಂದ ತೆಗೆಸಾಕಿ. ಯಾರಿಗೆ ನೇತಾಕಿದ್ರು ಹೇಳಿ, ಕೋರ್ಟಲ್ಲಿ ಏನಾಗಿದೆ ಹೇಳಿ. ಯಾರಿಗೆ ನೇತಾಕಿದ್ರಿ? ಮತ್ತೆ ನೀವು ಯಾರಿಗೆ ನೇತಾಕಿದ್ರು? ಯಾರು ಅಲ್ಲಿ ಕೋರ್ಟ್ನಲ್ಲಿ, ಜೈಲಿನಲ್ಲಿ ಯಾರಿಗೆ ನೇತಾಕಿದ್ದು? ಯಾವುದು? ಗಾಂಧಿ ಹತ್ಯೆ ಮತ್ತು ನಾನು ಪುಸ್ತಕನ ಪ್ರಕಟ ಮಾಡಿ ಎಲ್ಲ ಲೀಡರ್ಸು ಇಟ್ಕೊಂಡು ಆ ಗೋಡ್ಸೆ ಅವರ ಕುಟುಂಬದವ್ರು ಬಂದಾಗ ಸನ್ಮಾನ ಮಾಡ್ತಿರಲ್ಲ ಸಾರ್ವಜನಿಕವಾಗಿ. ಅದು ಮಾಡಿದವ್ರು ನೀವೇ ಇರ್ಬೋದು, ನಾವಂತೂ ಮಾಡಿಲ್ಲಲ್ಲ. ಬಿಜೆಪಿ ಅವರು ಹೇಳಿ, ನಿಮ್ಮ ನಾಯಕರ ಫೋಟೋ ಸಹಿತ ತಂದು ಕೊಡ್ತೀನಿ. ನೀವು ಮಾಡಿರ್ಬೇಕು, ನಾವೇನ್ ಮಾಡಿಲ್ಲಲ್ಲ. ರಾಜೀನಾಮೆ ಕೊಡ್ತೀರಾ? ನಾನು ನಿಮ್ಮ ನಾಯಕರು ತೋರಿಸಿದ್ರೆ ಕೊಡಿ, ನಾವ್ಯಾರು ಹೆಸರಲ್ಲೇ ಮತ್ತೆ ಕೋರ್ಟ್ ಏನಾಗಿದೆ? ನಾನು ಅಂತೇಳಿ ಗರ್ವದಿಂದ ನೀವು ಕೊಂದವರು ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸುಪ್ರೀಂ ಕೋರ್ಟ್ ನಿಮಗೆ ಸೆಂಟ್ರಲ್ ಮಿನಿಸ್ಟ್ರಿ ಈ ವಿಷಯಕ್ಕೆ ಚರ್ಚೆ ಒಳ್ಳೆ ಕಥೆ ಐತಲ್ಲ. ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ದು? ಪ್ಲೇನಲ್ಲಿ ಕಸಬಿಗೆ ಯಾರು ಅಡ್ವೊಕೇಟ್ ಆಗಿದ್ರೆ? ನಿಮ್ಮ ಸೆಂಟ್ರಲ್ ಆಯ್ತು ಸುನೀಲ್, ಅಲ್ಲ ಸರ್, ಸುಮ್ಮನೆ ಪದೇ ಪದೇ ಇದನ್ನೇ ಹೇಳಿದ್ರೆ ಆಯ್ತು. ಅದಕ್ಕೆ ಸಪರೇಟ್ ಒಂದು ಚರ್ಚೆ ಇಟ್ಕೊಳ್ಳ. ಸಿಸಿ ಪಟೇಲ್ ಚರ್ಚೆ ಬೇಡ, ಕೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಜೆಜೆಎಂದಿಂದ ಹಣ ಬಂದಿಲ್ಲ ಅಂತ ಹೇಳಿದ್ರಿ. ಜೆಜೆಎಂದಿಂದ ನಮ್ಮ PSC ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಇದ್ದಾಗ ನಾವು ಸುದೀರ್ಘವಾದಂಥ ರಿವ್ಯೂ ಮಾಡಿದಾಗ ರಾಜ್ಯ ಸರ್ಕಾರದಿಂದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಹೋಗಿಲ್ಲ. ಅದನ್ನು ತಾವು ಅಧಿಕಾರಿಗಳಿಂದ ಮಾಹಿತಿ ತರಿಸ್ಕೊಂಡಿದ್ದೆ. ಜೆಜೆಎಂ ದುಡ್ಡು ಬಂದಿಲ್ಲ, ಒಪ್ಕೊಂತೇನೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಮ ಅಧಿಕಾರಿಗಳು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ. ಇದನ್ನ ತಾವು ಮಾಹಿತಿ ತರಿಸ್ಕೊಂಡು ಮೀಡಿಯಾದಲ್ಲಿದೆ. UC ಸರ್ಟಿಫಿಕೇಟ್ ಟೈಮ್ಲಿ ಹೋಗ್ತಿದ್ದಕ್ಕಾಗಿ ಹಣ ರಿಲೀಸ್ ಆಗಲಿಲ್ಲ ಸೆಂಟ್ರಲ್ ಇಂದ. ಇವತ್ತೆಲ್ಲವೂ ಕೂಡ ಅರ್ಧಂಬರ್ಧ ನಿಂತಿದ್ದಾವೆ. ವಹಿಸ್ಬೇಕಾ ನೀವು? ಇದು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರೇ, ಇವೆಲ್ಲ ವಿರೋಧ ಪಕ್ಷದವರು ನಮ್ಮ ಪರವಾಗಿ ನಿಲ್ಬೇಕು, ರಾಜ್ಯದ ಜನರ ಪರವಾಗಿ ನಿಲ್ಬೇಕು. ಅವರು ಡಿಪೆಂಡ್ ಮಾಡಿದ್ರೆ ಯಾರಿಲ್ಲ ಅಂತ ಹೇಳಿಲ್ಲ, ಹೋರಾಟ ಮಾಡಿ. ಕೊಟ್ಟಾಗಿದೆ. ನಿಮ್ಮ ಅಧಿಕಾರಿಗಳು UC ಸರ್ಟಿಫಿಕೇಟ್ ತಪ್ಪು ಸಂದೇಶ ಹೋಗ್ಬಾರ್ದು. EC ಸರ್ಟಿಫಿಕೇಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಆಯ್ತು, ಅದು ದಾಖಲೆ ಕೊಟ್ಟಿದೆ ಅಂತ ಚರ್ಚೆ ಆಗಿದೆ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಬಜೆಟ್ ಅಧಿವೇಶನದಲ್ಲಿ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ. ಬಜೆಟ್ ಅಧಿವೇಶನದಲ್ಲಿ ಅವಕಾಶ ಕೊಡಿ. ನಿಮಗೆ ಅಧಿಕಾರಿಗಳು ತಮ್ಮ ತಪ್ಪನ್ನು ಮಾಡಿ ಬಜೆಟ್ ಘೋಷಣೆ ನೀವು ಬೇರೆ ದಿನ ಮಾಡ್ತೀರಾ ಮಂತ್ರಿ ಅವರೇ? ಈಗ ಅವ್ರು ಏನು ಹೇಳಿದ್ದಾರೆ, ಇಟ್ಸು ಅದನ್ನು ತನಿಖೆ ಮಾಡಿದ್ರೆ ಆಯ್ತು ಏನಾಗಿದೆ ಅಂತ ನೋಡಿ. ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸ್ಕೊಂಡು ಸ್ಟಾರ್ಟ್ ಆಗ ಮುಖ್ಯ ಪ್ರಾರಂಭ ಮುಗಿಸ್ಬಿಡ್ತೀನಿ ಈಗ.
ಯಾವಾಗ ಅಂತ ನಿನಗೆ ನಾನು ಕೇಳಿದ್ವು ನಿನಗೆ, ನೀನು ಮಾತಾಡುವಾಗ ಕೇಳಿದ್ವ ಎಷ್ಟೊತ್ತಿಗೆ ಮುಗಿಸ್ತೀಯಪ್ಪ ಅಂತ? ನಾನೇನು ಅಬ್ಜೆಕ್ಷನ್ ಮಾಡಲ್ಲ, ಸಮಯ ನಿಗದಿ ಅಷ್ಟೇ. ಈಗ ಮುಂದೊಂದು ನಿಮ್ದೇ ಉತ್ತರ ಇದೆಯಲ್ಲ, ಅದು ಉತ್ತರ ಕೇಳಕ್ಕೆ ಇಷ್ಟ ಇಲ್ಲ. ನಾನು ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನು ಅಲ್ಲಿ ಬೇರೆ ಉತ್ತರ ಕೊಡ್ಬೇಕಲ್ಲ, ಆ ಶಕ್ತಿ ಬೇಕಲ್ಲ ನಿಮ್ಗೆ. ನೀವ್ ಹೇಳಿದ್ರಿ ನಾನು ರಾಜಕೀಯವಾಗಿ ಶಕ್ತಿಶಾಲಿ, ಬಾಡಿ ಸ್ವಲ್ಪ ವೀಕ್ ಅಂದ್ರೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಈಗ ತಾನೇ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದೀನಿ, ಕನ್ಕ್ಲೂಡ್ ಮಾಡೇ ಬಿಡ್ತೀನಿ ಅಂತ. ಸರ್ ಕಾರಂಜ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಕೇಳಿ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಾವು ಹೇಳೋದು, ಸರ್ಕಾರ ಹೇಳೋದು, ನೀವು ಕ್ಲಾರಿಫಿಕೇಶನ್ ಕೇಳೋದು, ಮತ್ತೆ ಉತ್ತರ ಹೇಳೋದು, ಅವು ಇದ್ದೇ ಇರ್ತದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕಾರಂಜ ಮುಖ್ಯಮಂತ್ರಿಗಳು ಅದೊಂದು ಪ್ರಸ್ತಾಪ ಮಾಡಿಲ್ಲ, ವಿನಂತಿ ಮಾಡ್ಕೋತೀನಿ ಸರ್. ಕಳೆದ 5 ವರ್ಷಗಳಲ್ಲಿ ಕೇಂದ್ರದಿಂದ 1.5 ಲಕ್ಷ ಕೋಟಿ ನಷ್ಟ ಆಗಿದೆ ರಾಜ್ಯಕ್ಕೆ. 1.5 ಲಕ್ಷ ಕೋಟಿ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟ್ಸು, ಸೆಂಟ್ರಲ್ ಅಸಿಸ್ಟೆನ್ಸು, ಇವೆಲ್ಲ ವಿಶೇಷವಾಗಿ ಕೊಡಬೇಕಾಗಿದ್ದದು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ. 4.5 ಲಕ್ಷ ಕೋಟಿ ನಮಗೆ ಕೊಡ್ತಾ ಇದ್ದೀವಿ. ನಾವು 1 ರೂಪಾಯಿ ಕೊಟ್ಟರೆ ವಾಪಸ್ ಬರೋದು ನಮಗೆ ರಾಜ್ಯಕ್ಕೆ 14-15 ಪೈಸೆ. 14-15 ಪೈಸೆ. 1 ರೂಪಾಯಿನಲ್ಲಿ 14-15 ಪೈಸೆ. 85-86 ಪೈಸೆ ಅವರೇ ಇಟ್ಕೋತಾರೆ. 14-15%. See, this is what going on. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯಲ್ಲಿ ತಾರತಮ್ಯ ಮಾಡಲ್ಲ. ನಮಗೆ ಉತ್ತರದ ಜಿಲ್ಲೆಗಳು ಒಂದೇನೆ, ದಕ್ಷಿಣ ಜಿಲ್ಲೆಗಳು ಕೂಡ ಒಂದೇನೆ. ಈ ಭಾಗದಲ್ಲೂ ಕೂಡ ಇಲ್ಲಿ ಕಡಿಮೆ ಇರ್ಬೋದು, ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು, ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇದ್ದಾವೆ. ಅದರಿಂದ ಇವನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಪ್ರೊಫೆಸರ್ ಗೋವಿಂದ ರಾವ್ ಅವರ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಾವು ಮನೆಗಳು, ಇವರು ಎಷ್ಟು ಮನೆಗಳು ಕಟ್ಟಿಸಿದ್ದಾರೆ ಇವರು ಅಧಿಕಾರದಲ್ಲಿ, ನಾವೆಷ್ಟು ಮನೆಗಳು ಕಟ್ಟಿಸಿದ್ದೀವಿ ಅಂತ. 2013-18ರಲ್ಲಿ 13-18ರವರೆಗೆ ನಾವು ಒಂದು ವರ್ಷಕ್ಕೆ 3 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು. 5 ವರ್ಷ ನಾವು ಅಧಿಕಾರದಲ್ಲಿದ್ದು 13-18ರವರೆಗೆ. ಆಗ ಕಟ್ಟಿಸಿರ್ತಕ್ಕಂಥ ಮನೆಗಳು 14,54,663. 14,54,663 5 ವರ್ಷದಲ್ಲಿ. ಹತ್ರ 5 ಲಕ್ಷ ಕಟ್ಟಿಸಿದ್ದೀವಿ ಪ್ರತಿ ತಿಂಗಳು, ಪ್ರತಿ ವರ್ಷನೂ. ಆದರೆ 18-19ರಲ್ಲಿ 3,74,000 ಮನೆ ಕಟ್ಟಿಸಿದ್ದಾರೆ. 3,74,000. 19ರಿಂದ-23ರವರೆಗೆ 4 ವರ್ಷದಲ್ಲಿ ಕಟ್ಟಿಸಿರ್ತಕ್ಕಂಥ ಮನೆಗಳು 5,75,059. 5 ಲಕ್ಷದ 4 ವರ್ಷ ಅಧಿಕಾರದಲ್ಲಿ ಇದ್ದಾಗ, ಈಗ 2.5 ವರ್ಷದಲ್ಲಿ, ಅದು ಹೇಳ್ತೀನಿ, ಈಗ 2.5 ವರ್ಷದಲ್ಲಿ 25-26ರವರೆಗೆ, 23-24ರಿಂದ 25-26ರವರೆಗೆ 4,09,643. ನಾವು ಕೇಳ್ರಿ ಇಲ್ಲಿ ಒಂದು ಮನೆ ದಾಖಲೆ ಮಾತು ಕಂಪ್ಲೀಟ್ ಆಗಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. 1 ಲಕ್ಷ ಮನೆ ಕಟ್ಟಿಸ್ತೀವಿ ಅಂತ ಹೇಳಿದ್ದು. ಅದ್ರ ಕಟ್ಟದೆ ಬಿಟ್ಟವ್ರು ಯಾರು? ನೀವು ಕೊಡ್ಲಿಲ್ಲ, ಕಟ್ಟಲಿಲ್ಲ.
ನೀವು ಅಧಿಕಾರದಲ್ಲಿ ಇದ್ರಲ್ಲ, ಅಲ್ಲ ಸರ್, ಆಗ 4 ವರ್ಷ ಇದ್ರಲ್ಲ, ನೀವು 2018 ಬಿಟ್ಟು ಹೋಗ್ಬೇಕಾದ್ರೆ 5,75,000. ನಾವು 5 ವರ್ಷದಲ್ಲಿ ಕಟ್ಟಿರೋದು 14,54,666. ನಾವು ಕಟ್ತೀವಿ. ಹಳೇದ್ ಬಿಡಿ ಸರ್, ನಮ್ದು ಕೇಳಿ ಇಲ್ಲಿ, ಅದು ಕೇಳಿ ಇಲ್ಲಿ, ಇವರು ಇದೆಯಲ್ಲ ಫಲಾನುಭವಿಯಿಂದ ದುಡ್ಡು ತೆಗೆದು ಅದು ಮಾಡಲಿಲ್ಲ. ನೀವು 4 ವರ್ಷ 1 ಲಕ್ಷ ಮನೆ ಕಟ್ಟಿರ್ಬೇಕು ಅಂತ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಕೊಳಗೇರಿಯವರಿಗೆ, ಕಟ್ಟಲಿಲ್ಲ. ಅದನ್ನು ನಾವು ಕಟ್ಟಿದ್ದೀವಿ. ಈಗ 4,09,643 ಮನೆಗಳು ಕಟ್ಟಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ 2,09,836 ಮನೆಗಳು ಕಟ್ಟಿದ್ದೀವಿ. ಸುಮಾರು 51% ಮನೆ ಕಟ್ಟಿದ್ದೀವಿ. ನಮ್ಮ ಕ್ಷೇತ್ರಗಳಲ್ಲಿ ಆ ಕಡೆ ಒಂದು ಮನಿನೂ ಆಗಿಲ್ಲ. ಅಲ್ಲಿ ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೇಳಿ. ಒಂದು ಮನಿನೂ ಇಲ್ಲ, ಸುಳ್ಳು. ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಮತ್ತೆ ಅಧ್ಯಕ್ಷ, ಮುಖ್ಯಮಂತ್ರಿಗಳು ಇವರೆಲ್ಲ ಮಾನ್ಯ ಅಧ್ಯಕ್ಷರೇ, ಜನತೆಗೆ ತಪ್ಪು ಸಂದೇಶ ಕೊಡಬೇಡಿ. ಒಂದು ಮನಿನೂ ಆಗಿಲ್ಲ. ಮನಿ ಕೂಡ 2.5 ಹೇಳ್ಬಹುದು. ಸಿದ್ದು ಸರ್, ನೀವೀಗ ಸೀನಿಯರ್ ಮೆಂಬರ್ ಆಗಿ, ಅವರೆಲ್ಲ ಫಸ್ಟ್ ಟೈಮ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ನಿಮ್ಗೆ ಅದು ಗೊತ್ತಿದೆ. ಏನ್ ಅವ್ರು ಉತ್ತರ ಕೊಟ್ಟು ಆಯ್ತು, ಅದು ನೀವು ಅದನ್ನ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಅವರು ಉತ್ತರ ತಪ್ಪುವಾಗ ನೋಟ್ ಮಾಡಿ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಬೆಂಗಳೂರಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಮನೆಗೆ ಯಾರು ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಬರೋರು ಮುಂದೆನೇ ಇಲ್ಲ ಸರ್. ಅದು ಸರ್ಕಾರನೇ ಅದಕ್ಕೆ ಏನಾದರೂ ಒಂದು ದಾರಿ ತೋರಿಸ್ಬೇಕು. ಯಾಕಂದ್ರೆ 6 ಲಕ್ಷ ಮೊದಲಿತ್ತು, ಈಗ 8 ಲಕ್ಷ ಕಟ್ಟಬೇಕು ಅಂತ ಇದ್ದಾರೆ. ಯಾರು ಕಟ್ಟಕ್ಕೆ ಮುಂದೆ ಬರ್ತಾರೆ ಸರ್ 8 ಲಕ್ಷ ರೂಪಾಯಿ? ಓಕೆ, ಅದಕ್ಕೆ ಈಗ ಮನೆಗಳು ಯಾರಿಗೂ ಕಟ್ಟಕ್ಕೂ ಆಗ್ತಾ ಇಲ್ಲ, ಕೊಡಕ್ಕೂ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಮಾತ್ರ ಕಟ್ಟೋದು. ನಾವು ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೀವಿ. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ನಂಜುಂಡಪ್ಪನವರು